ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ, ಬನ್ನಿ ಬೇಗ. ನಾನಿವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಹಾಲು ಹಾಕಿ ಕಾಯಿಸ್ಕೊತಾ ಇದ್ದೀನಿ. ನೀವು ಹಾಲಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಇಲ್ಲ ಬಿಸಿ ನೀರಲ್ಲಿ ಬೇಕಾದರೂ ಕಲಿಸ್ಕೋಬೋದು. ಹಾಲಲ್ಲಿ ಮಿಕ್ಸ್ ನಾದ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂದ್ಬಿಟ್ಟು ಜಾಮೂನ್ಗೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕಾಯಿಸಿ ಒಂದು ತಣ್ಣಗೆ ಮೀಡಿಯಮ್ಗೆ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು, ಜಾಸ್ತಿ ತಣ್ಣಕನೂ ಇರಬಾರ್ದು. ಇವಾಗ ನಾನು MTR ಪ್ಯಾಕೆಟು, ಒಂದು ಗುಲಾಬ್ ಜಾಮೂನ್ ಪೌಡ್ರ್ ಪ್ಯಾಕೆಟು ಒಂದು ತೊಗೊಂಡಿದ್ದೀನಿ. ಅದರಲ್ಲಿ ಒಳಗಡೆ ಗಂಟುಗಳಿರ್ತೈತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಗಂಟುಗಳೆಲ್ಲ ಹೋಗಲಿ ಅಂತ. ಈ ಥರ ಮಾಡ್ಕೊಳೋದ್ರಿಂದ ಒಳಗಡೆ ಯಾವ ಗಂಟುಗಳಿದ್ರೆಗೇ ಎಲ್ಲನೂ ಪೌಡ್ರಾಗುತ್ತೆ. ಹಾಗಾಗಿ ಇವಾಗ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿಸಿಟ್ಕೊಂಡಿರೋ ಹಾಲು ಈ ಮಿಕ್ಸ್ ಮಾಡಿರೋಂಥ ಪೌಡ್ರಿಗೆ, ಗುಲಾಬ್ ಜಾಮೂನ್ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನಾದ್ಕೊತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ನಾದ್ಕೊತಾ ಇದ್ದೀನಿ. ಜಾಸ್ತಿ ಜೋರಾಗಿ ನಾದ್ಕೊಬೋದು, ರಫಾಗಿ. ಚಪಾತಿಗೆ ನಾದ್ಕೊಳೋ ಥರ ಬೇಡ, ಪೂರಿಗೆ ಚಪಾತಿಗೆಲ್ಲ ಲೈಟಾಗಿ ಮೀಡಿಯಮ್ಮಾಗೆ ಕಲಸಿಟ್ಕೋಬೇಕು ನೀಟಾಗಿ. ಒಂದು ಸ್ವಲ್ಪ ಹಾಲು ಹಾಕಿ ನಾದ್ಕೊಂಡಿದ್ದಾದಮೇಲೆ ನಾನಿವಾಗ ಒಂದು 10 ನಿಮಿಷ ನಾದ್ಕೊಂಡಿದ್ದಾದಮೇಲೆ 10 ನಿಮಿಷ ಸೈಡ್ಗೆ ಇಡ್ತೀನಿ, ಸ್ವಲ್ಪ ನೆನೀಲಿ ಅಂತ. ಹಾಗಾಗಿ ಪ್ಲೇಟ ಮುಚ್ಚಿ 10 ನಿಮಿಷ ಬಿಡ್ತೀನಿ. ಅದಾದಮೇಲೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಸಕ್ಕರೆ ಪಾಕ ಮಾಡ್ಕೊಳೋಣ ಅಂದ್ಬಿಟ್ಟು 1 ಲೋಟ ಸಕ್ಕರೆ ತಗೊಂಡು 1.5 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಇದೇನು ಪಾಕ ಏನು ಬೇಕಾಗಿಲ್ಲ, ಇದು ಏನು ನಾವೇನು ಬೇರೆ ಏನು ಸ್ವೀಟ್ ಮಾಡ್ತಾಯಿಲ್ಲ. ಇದು ಸ್ವಲ್ಪ ನೀರು ಹಂಗೆ ಇರಬೇಕು, ಆಗಲೇ ಚೆನ್ನಾಗಿರೋದು. ಸಕ್ಕರೆ ಪಾಕ ತಗೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಬೇಕು. ಏಲಕ್ಕಿ ಹಾಕ್ಕೊಂಡಿರೋ ಯಾವ ಸ್ವೀಟೂ ರೆಡಿ ಆಗೋಲ್ಲ, ಅದು ಘಮನೇ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಪಾಕ ಮಾಡಿಕೊಂಡು ತಣ್ಣಗೆ ಹಾಕಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದ್ದಿದ್ದಾದಮೇಲೆ ತಣ್ಣಗಾಗಕ್ಕೆ ಬಿಡ್ತೀನಿ. ಸ್ವೀಟ್ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ಗುಲಾಬ್ ಜಾಮೂನ್ ಮಾಡು ಅಂತ ನನ್ನ ಮಕ್ಕಳು ಕೇಳ್ತಾನೆ ಇದ್ದರು. ನಾನು ರಜೆ ಕೊಟ್ಟಾಗಿಂದ ಮಾಡಿರಲಿಲ್ಲ, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಪಾಕ ರೆಡಿ ಆಯಿತು. ಪಾಕ ಆರಕ್ಕೆ ಬಿಟ್ಬಿಟ್ಟು ಇವಾಗ ಆಲ್ರೆಡಿ ನಾವು ನಾದ್ಕೊಂಡಿರುವಂಥ ಗುಲಾಬ್ ಜಾಮೂನ್ ಹಿಟ್ಟನ್ನ ನೋಡ್ತಾ ಇದ್ದೀರಾ. ಈ ಕೈಯಲ್ಲಿ ಚೆನ್ನಾಗಿ 2 ಕೈಯಲ್ಲಿ ರಬ್ ಮಾಡಿ ರೌಂಡ್ ಶೇಪ್ ಮಾಡಿಟ್ಕೊಳ್ಳಿ. ರೌಂಡ್ ಶೇಪು ಒಂದು ಸ್ವಲ್ಪ ತ್ಯಾವನೇ ಇರಬೇಕು. ರೌಂಡ್ ಶೇಪ್ ಮಾಡ್ಕೊಬೇಕಂದ್ರೆ ಹಿಟ್ಟು ಸ್ವಲ್ಪ ತೇವಾಂಶ ಇರಬೇಕು. ಆರೋದ್ರೆ ಪುಡಿ ಆಗಿಬಿಡ್ತದೆ, ಚೆನ್ನಾಗಿರಲ್ಲ. ಹಾಗಾಗಿ 10 ನಿಮಿಷ ಸಾಕು, ನೆನೆಯೋಕ್ಕೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಈ ಥರ ರೌಂಡ್ ಶೇಪ್ ಬಾಲ್ಸ್ ಮಾಡಿಟ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾದಮೇಲೆ ಒಂದು ಪ್ಯಾನ್ಗೆ ಎಷ್ಟು ಬೇಕೋ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ, ಜಾಸ್ತಿ ಹೈ ಇಟ್ಕೋಬೇಡಿ. ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಕ್ಷಣ ಇದು ಆಲ್ರೆಡಿ ಇದು ಸಾಫ್ಟಾಗಿರುತ್ತೆ ಸ್ವೀಟು ಬಾಲ್ಸ್ನ, ಗುಲಾಬ್ ಜಾಮೂನ್ನ. ಅದು ಒಳಗಡೆ ಹಾಕಿದ ತಕ್ಷಣ ಸೀದೋಗೋ ಅಂಥ ಚಾನ್ಸಸ್ಸು ತುಂಬ ಇರ್ತದೆ. ಹಂಗಾಗಿ ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ನೋಡಿ, ನಾನು ನೋಡ್ತಾ ಇದ್ದೀನಿ ಜಾಸ್ತಿ ಬಿಸಿ ಇದೆಯಾ ಅಂತ. ಹಾಗಾಗಿ ಇವಾಗ ಜಾಸ್ತಿ ಕಂದು ಬಣ್ಣ ಬರೋಷ್ಟ್ರೊಳಗೆ ಬೇಯಿಸ್ಕೊಳ್ಳಿ. ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಗುಲಾಬ್ ಜಾಮೂನು. ಸಾಕು, ಈ ರೇಂಜಿಗೆ ನಾವು ಬೇಯಿಸ್ಕೊಂಡ್ರೆ ಎಣ್ಣೆಯಲ್ಲಿ ಸಾಕು. ಅದಾದಮೇಲೆ ನಾನು ಒಂದು ಬೌಲ್ಗೆ ತೆಗೆದು ಇಟ್ಕೊಂಡಿದ್ದೀನಿ. ಇದು 2ನೇ ಸ್ಟೆಪ್ ಹಾಕಿರೋದು. ನೋಡಿ, ಈ ಥರ ಬಂದಿದೆ. ಆಲ್ರೆಡಿ ಇವಾಗ ಪಾಕ ಆರಕ್ಕೆ ಇಟ್ಟಿದ್ದೀರಲ್ಲ, ಅದರ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಪಾಕ, ಅದು ಏಲಕ್ಕಿ ಒಳಗಡೆ ಹಾಕಿರೋದು ಆ ಥರ ಕಾಣಿಸ್ತಾ ಇದೆ. ನೋಡಿ, ಈ ಥರ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗಾದ್ಮೇಲೆ ಈ ಥರ ಇರ್ತೈತೆ. ತುಂಬ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ, ಮೆತ್ತಗೆ. ಅಷ್ಟೊಂದು ಮೆತ್ತಗನಿರಲ್ಲ. ಲಾಸ್ಟಲ್ಲಿ ಈ ಥರ ಬಂದಿತ್ತು ನಮ್ಮನೆ ಗುಲಾಬ್ ಜಾಮೂನು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.